ಮುಂಬರುವ ಜೂನ್ ಒಳಗೆ ಪಕ್ಷದ ಆಂತರಿಕ ಚುನಾವಣಾ ಪ್ರಕ್ರಿಯೆ ಮುಗಿಸಬೇಕೆಂದು ಕಾಂಗ್ರೆಸ್ಗೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ. 2015ರ ಇಲ್ಲಿವರೆಗೆ ಪಕ್ಷದ ಆಂತರಿಕ ಚುನಾವಣೆ ಮುಂದೂಡಲು 2 ಬಾರಿ ಕಾಂಗ್ರೆಸ್ ವಿನಂತಿಸಿತ್ತು. ಈ ಮನವಿಯನ್ನ ಪರಿಶೀಲಿಸಿರುವ ಆಯೋಗ ಇನ್ನು ಅವಧಿಯನ್ನ ವಿಸ್ತರಿಸಲಾಗುವುದಿಲ್ಲ. ಜೂನ್ 30ರ ಒಳಗೆ ಆಂತರಿಕ ಚುನಾವಣೆ ಮುಗಿಯಬೇಕು. ಅಲ್ಲದೆ ಜುಲೈ 15ರ ಒಳಗೆ ಪಕ್ಷದ ಪದಾಧಿಕಾರಿಗಳ ಒಂದು ಪ್ರಕ್ರಿಯೆ ನೀಡುವಂತೆ ನಿರ್ದೇಶನ ನೀಡುವುದಾಗಿ ಪಕ್ಷದ ಮೂಲಗಳು ತಿಳಿಸಿವೆ. ಹೀಗಾಗಿ 5 ರಾಜ್ಯಗಳ ಚುನಾವಣೆ ಬಳಿಕ ಕಾಂಗ್ರೆಸ್ನ ಆಂತರಿಕ ಚುನಾವಣೆ ಬಳಿಕ ರಾಹುಲ್ ಗಾಂಧಿ ಪಕ್ಷದ ಮುಖ್ಯಸ್ಥರಾಗುವ ಸಾಧ್ಯತೆಯೂ ಕೂಡ ಇದೆ. ಮುಂಬರುವ ಜೂನ್ ಒಳಗೆ ಪಕ್ಷದ ಆಂತರಿಕ ಚುನಾವಣಾ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಗೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ. 2015 ಇಲ್ಲಿವರೆಗೆ ಪಕ್ಷದ ಆಂತರಿಕ ಚುನಾವಣೆಯನ್ನು ಮುಂದೂಡಲು 2 ಬಾರಿ ಕಾಂಗ್ರೆಸ್ ವಿನಂತಿ ಮಾಡಿತ್ತು. ಈ ಮನವಿಯನ್ನು ಪರಿಶೀಲಿಸಿರುವ ಆಯೋಗ ಇನ್ನು ಅವಧಿಯನ್ನ ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ. ಜೂನ್ 30ರ ಒಳಗೆ ಎಲ್ಲ ಆಂತರಿಕ ಚುನಾವಣೆ ಮುಗಿಯಬೇಕು ಅಂತ ಹೇಳಿ ಸೂಚನೆ ನೀಡಿದೆ. ಅಲ್ಲದೆ ಜುಲೈ 15ರ ಒಳಗೆ ಪಕ್ಷೀಯ ಪದಾಧಿಕಾರಿಗಳ ಒಂದು ನೀಡುವಂತೆ ನಿರ್ದೇಶಿಸುವುದಾಗಿ ಪಕ್ಷದ ಮೂಲಗಳು ಕೂಡ ತಿಳಿಸಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಏನೀಗ ಕಾಂಗ್ರೆಸ್ಗೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ, ಏನು ಜೂನ್ ಒಳಗಡೆ ತಮ್ಮ ಆಂತರಿಕ ಚುನಾವಣಾ ಪ್ರಕ್ರಿಯೆ ಮುಗಿಸುವಂತ ಹೇಳಿ ಈಗಾಗಲೇ 2 ಬಾರಿ ಅವರು ಮನವಿ ಮಾಡಿಕೊಂಡಾಗಿದೆ. ಈ ಬಾರಿ ಏನು ಹೇಗಿರುತ್ತೆ, ಹಾಗೆ ಚುನಾವಣಾ ಆಯೋಗ ಅದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅಂತ? ಪ್ರಭು, ಕಾಂಗ್ರೆಸ್ ಪಕ್ಷದ ಆಂತರಿಕ ಚುನಾವಣೆ ಈಗಾಗಲೇ 2 ಬಾರಿ ಮುಂದೂಡಿಕೆ ಆಗಿದೆ. ಬೇರೆ ಬೇರೆ ಕಾರಣಗಳಿಂದಾಗಿ ಮುಂದೂಡಿಕೆ ಆಗಿತ್ತು. ಮತ್ತೆ ಅದರ ಗಡುವು ವಿಸ್ತರಣೆಗೆ ಕೇಳಿ ಎಐಸಿಸಿ ಕಡೆಯಿಂದ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅರ್ಜಿ ಹಾಕೊಂಡಿದ್ರು. ಆದ್ರೆ ಈ ಬಾರಿ ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೇಂದ್ರ ಚುನಾವಣಾ ಆಯೋಗ ಜೂನ್ 30ರ ಒಳಗಾಗಿ ನಿಮ್ಮ ಆಂತರಿಕ ಚುನಾವಣೆಯನ್ನ ನಡೆಸಿ ಅಲ್ಲಿ ಮತ್ತೊಂದು ಗಡುವು ಕೊಡೋದಕ್ಕಾಗಲ್ಲ ಅನ್ನುವಂತಹ ಖಡಕ್ ಸೂಚನೆ ಕೊಟ್ಟಿದೆ. 2010ರಿಂದಲೂ ಕೂಡ ಆಂತರಿಕ ಚುನಾವಣೆ ಆಗಿರ್ಲಿಲ್ಲ. ಆಂತರಿಕ ಚುನಾವಣೆ ಅಂತಂದ್ರೆ ಪಕ್ಷದ ಅಧ್ಯಕ್ಷರ ಆಯ್ಕೆ, ಕಾರ್ಯಕಾರಿಣಿ ಸಮಿತಿ, ಬೇರೆ ಬೇರೆ ಪದಾಧಿಕಾರಿಗಳ ನೇಮಕ, ಈ ಸಂಬಂಧಪಟ್ಟಂತೆ ಆಂತರಿಕ ಚುನಾವಣೆ ನಡೆಸಬೇಕು. ಬೇರೆ ಬೇರೆ ಕಾರಣಗಳಿಂದಾಗಿ 2010ರಿಂದಲೂ ಕೂಡ ಆಗಿರ್ಲಿಲ್ಲ. ಈಗ 98ರಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ಅವರಿದ್ದಾರೆ, ಉಪಾಧ್ಯಕ್ಷರಾಗಿ 2013ರಿಂದ ರಾಹುಲ್ ಗಾಂಧಿ ಅವರಿದ್ದಾರೆ. ಮತ್ತೆ ಕಾರ್ಯಕಾರಿಣಿ ಸಭೆಯ ಪಟ್ಟಿ ಕೂಡ ಪರಿಷ್ಕರಣೆ ಮಾಡಿಲ್ಲ, ಎಲ್ಲರೂ ಕೂಡ ನಾಮನಿರ್ದೇಶನ ಸದಸ್ಯರು. ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳ ನೇಮಕ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಈ ಬಾರಿ ನೀವು ಮಾಡಲೇಬೇಕು, ಮತ್ತೆ ಗಡುವು ವಿಸ್ತರಣೆ ಮಾಡೋದಕ್ಕಾಗಲ್ಲ ಅನ್ನುವಂತ ಖಡಕ್ ಸೂಚನೆ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಪಂಚರಾಜ್ಯ ಚುನಾವಣೆ ಕಡೆ ಗಮನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ ಜೂನ್ 30ರ ಒಳಗಾಗಿ ಆಂತರಿಕ ಚುನಾವಣೆ ಮಾಡ್ಲಾಕ ಆಗುತ್ತೋ ಇಲ್ವೋ ಅನ್ನುವಂತ ಅನುಮಾನ ಕೂಡ ಹುಟ್ಟಿದೆ. ಆದ್ರೆ ಚುನಾವಣಾ ಆಯೋಗ ಇದೇ ಕೊನೆಯ ಗಡುವು ಅಂತ ಹೇಳಿರೋದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ತರಾತುರಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ. ಪ್ರಭು ಮಸೂದ್, ಹಾಗೆ ಏನು ಈಗ ಮುಂದಿನ ಬೆಳವಣಿಗೆ ಏನಾಗ್ಬೋದು ಅಂದ್ರೆ ಜೂನ್ 30ರೊಳಗೆ ಇದು ಎಲ್ಲ ಆಂತರಿಕ ಚುನಾವಣೆಗಳು ಮುಗಿಸುತ್ತೋ ಅಥವಾ ಹೇಗೆ ಮುಂದೆ ಮತ್ತೆ ಗಡುವು ಕೇಳುತ್ತಾ ಏನಂತ? ಈಗಾಗಲೇ 2 ಬಾರಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಎಐಸಿಸಿ ಕಡೆಯ ವಕೀಲರು ಈಗಾಗಲೇ ಗಡುವು ಕೇಳಿದ್ದಾರೆ. ಹಾಗಾಗಿ ಎರಡು ಸಲನೂ ಕೂಡ ಚುನಾವಣಾ ಆಯೋಗ ಗಡುವು ವಿಸ್ತರಣೆ ಮಾಡಿದೆ. ಇದು 3ನೇ ಗಡುವು, ಅಂದ್ರೆ ಜೂನ್ 30ರ ಒಳಗಾಗಿ ನೀವು ಚುನಾವಣೆ ಮಾಡಲೇಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದೆ. ಆದ್ರೆ ಕಡೆಯ ಗಡುವು ಕೂಡ ಅನ್ನುವಂಥ ಸೂಚನೆ ಕೂಡ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಮಾಡಲೇಬೇಕಾಗುತ್ತೆ. ಎಐಸಿಸಿಯಿಂದ ಬೇರೆ ಬೇರೆ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಪಟ್ಟಿ ಹಾಗೂ ಅಧ್ಯಕ್ಷರ ಸ್ಥಾನ, ಈ ಎಲ್ಲಾ ವಿಚಾರಗಳಿಗೂ ಕೂಡ ಅವರು ಈಗಾಗಲೇ ತರಾತುರಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಳೇಬೇಕಾಗಿದೆ. ಆದ್ರೆ ಈಗ ಯಾಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ತನ್ನ ಪಕ್ಷದ ಆಂತರಿಕ ಚುನಾವಣೆ ಕಡೆ ಗಮನ ಕೊಡ್ಲಿಕ್ಕೆ ಆಗಲ್ಲ. ಈಗ ಮಾರ್ಚ್ ಹೊತ್ತಿಗೆ ಎಲ್ಲಾ ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಜೂನ್ 30 ಇನ್ನು ಉಳಿಯುವ 2-3 ತಿಂಗಳಲ್ಲೇ ಆಂತರಿಕ ಚುನಾವಣೆ ಮಾಡಲೇಬೇಕಾಗಿ ಅನ್ನುವ ಅನಿವಾರ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಬೇರೆ ದಾರಿ ಇಲ್ಲ, ಇದು ಕೊನೆ ಗಡುವು ಆಗಲಿದೆ. ಪ್ರಭು, ಧನ್ಯವಾದಗಳು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.